ರಶ್ಮಿ, ನೀನು ಗರ್ಭಿಣಿ ಆಗಿರೋ ವಿಚಾರ ಗೊತ್ತಾಗೂ ನಾನು ಸಂತೋಷ ಪಡಲಿಲ್ಲ ಅಂತ ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆದರೆ ಅದಕ್ಕೊಂದು ಕಾರಣ ಇದೆ. ನಮ್ಮ ಪಾಲಿಗೆ ಹಿರಣ್ಮಯಿ ಒಬ್ಬಳೆ ಮಗಳು ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ? ಬೇರೆ ಮಗು ಬೇಡ ಅಂತ ಇಬ್ರು ಸೇರೇ ತೀರ್ಮಾನ ತಗೊಂಡಿದ್ವಿ. ಆದರೆ ನನ್ನ ಮಾತು ನಾನೇ ಮೀರ್ಬಿಟ್ನಲ್ಲ ಅಂತ ನನ್ನ ಮೇಲೆ ನನಗೆ ಕೋಪ ಬಂತು. ಅದಕ್ಕೆ ಏನು ಮಾತಾಡಲಿಲ್ಲ ರಶ್ಮಿ. ಇದು ಬಿಟ್ಟು ಬೇರೆ ಏನೂ ಇಲ್ಲ. ನನಗೊಂದಲ ಏನು ಅಂತ ನಿನಗೆ ಅರ್ಥ ಆಗಿರಬಹುದು. ಅನುಮಾನನಾ ನಿಮಗೆ ನನ್ನ ಮೇಲೆ? ಅನುಮಾನನಾ? ಯಾಕೆ? ನೀವೇನು ಚಿಂತೆ ಮಾಡಬೇಡಿ. ನಮಗೀಗ ಇನ್ನೊಂದು ಮಗು ಆದರೂ ಕೂಡ ಹಿರಣ್ಮಯಿನೇ ನನಗೆ ಮೊದಲನೇ ಮಗು. ಅವಳೇ ನನಗೆ ಅಚ್ಚುಮೆಚ್ಚು, ಅವಳೇ ನನಗೆ ಪ್ರೀತಿ ಪಾತ್ರ. ಮಗು ಯಾವುದೇ ಆದರೂ ತಾಯಿಗೆ ಮಕ್ಕಳ ಮೇಲೆ ಪ್ರೀತಿ ಕಮ್ಮಿ ಆಗಲ್ಲ. ಅದರಲ್ಲೂ ಹಿರಣ್ಮಯಿ, ಅವಳು ನನಗೆ ತಾಯಿತನ ಕೊಟ್ಟು ಮೊದಲನೇ ಮಗು. ಅವಳನ್ನು ಮರಿತೀನ? ನನಗೆ 2 ಮಕ್ಕಳು ಒಂದೇ ಕಣ್ರಿ. ನಿನ್ನ ಗುಣ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ರಶ್ಮಿ. ನೀನು ಗರ್ಭಿಣಿ ಆಗಿದ್ದಕ್ಕೆ ನಾನು ಸಂತೋಷ ಪಟ್ಟಿಲ್ಲ ಅನ್ಕೊಂಡ್ಯಾ? ತುಂಬ ಸಂತೋಷ ಆಗಿದೆ. ನಿಂಗೆ ಸಂತೋಷನಾ? ನೀವಿಷ್ಟು ಹೇಳಿದ್ರಲ್ಲ, ನನಗೆ ಸಾಕು. ಸುಡು, ಬಿಡಬೇಡ, ಭಸ್ಮ ಮಾಡ್ಬಿಡು. ಕೆನ್ನಾಲಿಗೆಗೆ ವಿಶ್ರಾಂತಿ ಕೊಡಬೇಡ, ಸುಟ್ಟಾಕ್ಬಿಡು. ಇಂಚಿಂಚು ಬಿಡಬೇಡ, ಸುಡು. అమ్మా బలంబికే అమ్మా కాపాడమ్మా బలంబికే
ಜಗನ್ಮಾತೆ ನಮ್ಮನ್ನ ಕಾಪಾಡಮ್ಮ, ನಮ್ಮನ್ನ ಕಾಪಾಡಮ್ಮ. ಯಾಕೆ ಏನಾಯ್ತು? ನಮ್ಮೂರಿಗೆ ಕೊಳ್ಳಿದೇವ ಬಂದ್ಬಿಟ್ಟಿದೆ ಅಮ್ಮ. ಕೊಳ್ಳಿದೇವನ? ಅಮ್ಮ ಅದು ಅಂತಿಂತ ಕೊಳ್ಳಿದೇವ ಅಲ್ಲಮ್ಮ, ಭಯಂಕರವಾಗಿರ್ತಕ್ಕಂಥ ಕೊಳ್ಳಿದೇವಮ್ಮ. ಅದು ಬಾಯಿ ಬಿಟ್ರೆ ಬೆಂಕಿ ಉಗುಳುತ್ತೆ ಅಮ್ಮ, ಬೆಂಕಿ ಉಗುಳುತ್ತೆ. ನಮ್ಮ ಮನೆ ಮಠ ಎಲ್ಲ ಹಾಳಾಯ್ತೈತೆ. ಹೀಗೆ ಬಿಟ್ರೆ ಊರೇ ಸರ್ವನಾಶ ಆಗುತ್ತೆ. ಈಗ ನೀನೇ ಬಂದೆ, ಕೊಳ್ಳಿದೇವದಿಂದ ನಮ್ಮನ್ನು ಕಾಪಾಡ್ಬೇಕು ತಾಯಿ. ಮಹಾತಾಯಿ ಜಗಜ್ಜನನಿ ಬಾ, ನಮ್ಮನ್ನು ಕಾಪಾಡುವ. ನೋಡಿ, ಯಾರು ಹೆದರ್ಕೋಬೇಡಿ. ಆ ಮಹಾತಾಯಿ ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ದುಷ್ಟ ಶಕ್ತಿಗಳನ್ನ ಮಟ್ಟ ಹಾಕೋದಿಕ್ಕೆ ಆ ತಾಯಿ ಬಂದೇ ಬರ್ತಾಳೆ. ನಡೀರಿ ಹೋಗೋಣ. ಹೇಗೆ ಹೇಗೆ ನನ್ನ ಕೈ ಚಳಕ ಇನ್ನು ಏನೇನು ಅನಾಹುತ ಮಾಡತ್ತೆ ನೋಡ್ತಾ ಇರೋ. ನಿಲ್ಸು, ನಿಲ್ಸು. ಜನಗಳ ಜೊತೆ ಚೆಲ್ಲಾಟ ಆಡ್ಬೇಡ. ಅಮಾಯಕರನ್ನ ಬಲಿ ತಗೊಂಬೇಡ. ಆ ಮಹಾತಾಯಿ ಮಾಡೋ ಸೃಷ್ಟಿಗೆ ನೀನ್ ಬೆಂಕಿನ ಸೋಕಿಸ್ಬೇಡ. ನಿಲ್ಸು ನಿನ್ನ ಹುಚ್ಚಾಟತನನ. ನೋಡು, ನಾನು ನಿನ್ನಲ್ಲಿ ಸುಮ್ಮನೆ ಕೇಳ್ಕೊಂತ ಇದ್ದೀನಿ. ಯಾರನ್ನು ಆಹುತಿ ತಗೊಂಬೇಡ. ಸೃಷ್ಟಿನ ಹಾಳು ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಶಾಂತಳಾಗು, ಶಾಂತಳಾಗು. ಹಿರಣ್ಮಯಿ, ನೀನು ಸೋತೆ, ನೀನು ಸೋತೆ. ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ನಿನಗೆ ಯಾವ ಶಕ್ತಿನೂ ಇಲ್ಲ. ನೀನು ಬರೀ ನೀನು ಅಷ್ಟೇ.
ಮುಗಿತು, ಸರ್ವಸ್ವವು ಮುಗಿತು. ಆ ಹಿರಣ್ಮಯಿ ಕತೆ ಮುಗಿತು. ಅಗ್ನಿ ಪ್ರೇತ ಅವಳನ್ನ ಸುಟ್ಟು ಬೂದಿ ಮಾಡ್ಬಿಡತ್ತೆ. ಸುಟ್ಟಾಕು, ಭಸ್ಮ ಮಾಡ್ಬಿಡು. ದೇಶಿಕ್ರೆ, ನಿಮ್ ಕಾಲ್ ಮುಗಿತೀನಿ, ಕಾಪಾಡಿ ದೇಶಿಕ್ರೆ. ಏನಾಯ್ತಪ್ಪ? ಅಮ್ಮ, ತಾಯಿ, ಜಗನ್ಮಾತೆ ದುರ್ಗಾ ಪರಮೇಶ್ವರಿ, ಏನಿದು ತಾಯಿ? ಯಾಕಿಷ್ಟೊಂದು ರೌದ್ರಾವತಾರ? ಚಂದ್ರಧರನ್ನ ಬಿಟ್ಬಿಡು ತಾಯಿ, ಅವನಿಗೇನು ಮಾಡಬೇಡ. ನಂಗೆ ಗೊತ್ತು ತಾಯಿ, ಅವನು ಮಾಡಬಾರ್ದು ತಪ್ಪು ಮಾಡಿದಾನೆ. ನೋಡು, ಅವನು ಮಾಡಿರೋ ತಪ್ಪಿಗೆ ನಾನು ನಿನ್ನ ಕಾಲಗಳನ್ನು ಹಿಡ್ಕೊಂಡು ಕ್ಷಮೆ ಯಾಚಿಸ್ತೀನಿ ತಾಯಿ. ಅವನಿಗೇನು ಮಾಡಬೇಡಮ್ಮ. ನಿನ್ನ ಆಕ್ರೋಶ ಬರ್ತಾ ಈ ನೋಟವನ್ನು ಸಹಿಸುವ ಶಕ್ತಿ ಈ ಪಾಮರನಿಗಿಲ್ಲ ತಾಯಿ. ಕೃಪೆ ತೋರು, ಕರುಣೆ ತೋರು ನನ್ನಮ್ಮ, ದಯೆ ತೋರು. ಶಾಂತಳಾಗು ತಾಯಿ, ಶಾಂತಳಾಗು. ಹಾಗಾದ್ರೆ ನಿನ್ನ ಜಾಗ, ಹಳ್ಳಿ, ಮನೆ, ಮಠ ಎಲ್ಲ ಸುಟ್ಟು ಭಸ್ಮ ಆಗ್ಬೋದಾ? ನೀನ್ ತಿನ್ನೋ ಅನ್ನ, ನೀನ್ ಉಡೋ ಬಟ್ಟೆ ಎಲ್ಲ ಸುಟ್ಟು ಭಸ್ಮ ಆಗ್ಬೋದಾ? ನೀನ್ ಉಳಿಸ್ಕೋಬೇಕಂದ್ರೆ ಚಂದ್ರಧರ ಕೊಳ್ಳಿದೇವನ್ನ ಆವಾಹನೆ ಮಾಡಿದಾನೆ. ಆ ಕೊಳ್ಳಿದೇವ ಇಡೀ ಊರನ್ನೇ ಸುಟ್ಟು ಭಸ್ಮ ಮಾಡ್ತಾ ಇದೆ. ಇಡೀ ಊರನ್ನೇ ಸುರಕ್ಕೆ ಹೊರಟಿರೋ ಇವನನ್ನ ನಾನು ಸುಮ್ಮನೆ ಬಿಡಲ್ಲ. ಇವನಿಗೆ ತಕ್ಕ ಬುದ್ಧಿನ ಕಲಿಸ್ತೀನಿ.
ಸೃಷ್ಟಿಲಿರೋಳೆ ನಾನು. ಆ ಸೃಷ್ಟಿಗೆ ಬೆಂಕಿ ಇಟ್ರೆ ಇವನಿಗೆ ಉಳಿಗಾಲ ಇದೆಯಾ? ನಾನು ಕ್ಷಮಿಸೋದಿಲ್ಲ. ನನ್ನ ದಾರಿಗೆ ನಿನ್ನ ಅಡ್ಡ ಬರ್ಬೇಡ. ಸರಿ ಪಕ್ಕಕ್ಕೆ. ಏಯ್! ಅಮ್ಮ, ಜಗನ್ಮಾತೆ, ಏನು ಮಾಡಬೇಡ ತಾಯಿ, ಏನು ಮಾಡಬೇಡ. ಅಪ್ಪ ಅಪ್ಪ ಏನು ಅಮ್ಮ, ಆದಿಶಕ್ತಿ, ಜಗದಾಂಬೆ, ನನ್ನ ಮಗ ಚಂದ್ರೋಧರ ಮಾಡಬಾರ ತಪ್ಪನ್ನು ಮಾಡಿಬಿಟ್ಟಿದ್ದ. ಅವನ ಅಹಂ ಅವನಿಂದ ಹಾಗೆ ಮಾಡಿಸ್ಬಿಟ್ಟಿದೆ. ತಾಯಿ, ತಾಯಿ, ನಿನ್ನ ಪಾದದಡಿಯಲ್ಲಿ ನನ್ನ ಶಿರವನ್ನು ಇಟ್ಟು ಬೇಡ್ಕೊಳ್ತಾ ಇದ್ದೀನಿ. ತಾಯಿ, ಈ ಅಜ್ಞಾನಿಯನ್ನು ಬಿಟ್ಬಿಡು. ನಾನು ನಿನ್ನ ಮೊರೆ ಹೋಗ್ತಾ ಇದ್ದೀನಿ. ತಾಯಿ, ಬೇಡ ತಾಯಿ. ಈಗಾಗಲೇ ಅವನಿಗೆ ಗಡೀಪಾರನ ಶಿಕ್ಷೆ ಕೊಟ್ಟಾಗಿದೆ. ಆದರೂ ಅವನ ಅಹಂಕಾರ ಉದ್ದಟ್ಟತನದಿಂದ ಇಂಥ ಕೆಲಸ ಮಾಡಿಬಿಟ್ಟಿದ್ದಾನೆ. ತಾಯಿ, ಬೇಡ ತಾಯಿ, ಬೇಡ. ದಯವಿಟ್ಟು ದಯವಿಟ್ಟು ಅವನನ್ನು ಕ್ಷಮಿಸ್ಬಿಡು ತಾಯಿ, ದಯವಿಟ್ಟು ಕ್ಷಮಿಸ್ಬಿಡು. ತಪ್ಪು ಮಾಡ್ದವನ್ಗೆ ಶಿಕ್ಷೆ ಆಗ್ಲೇಬೇಕು. ಇದು ಈ ಜಗದ ನಿಯಮ. ಬೇಡ ತಾಯಿ, ಬೇಡ. ಇದು ಯಾರನ್ನು ಬಿಟ್ಟಿದ್ದಲ್ಲ. ಸರಿ ಪಕ್ಕಕ್ಕೆ. ಏಯ್! ಆದಿಶಕ್ತಿ, ಏನು ಮಾಡಬೇಡ ತಾಯಿ, ಅವನ್ನ ಬೇಡ. ತಾಯಿ, ನನಗೆ ಕ್ಷಮಿಸು ತಾಯಿ. ನಾನು ಮಾಡಿದ ಅಪರಾಧನ ನಾನು ತಿದ್ಕೋತೀನಿ. ನನಗೆ ಕ್ಷಮಿಸು ಜಗನ್ಮಾತೆ. ಈ ಪಾಮರನ್ನ ಬಿಟ್ಬಿಡು ತಾಯಿ. ನನ್ನನ್ನು ಕ್ಷಮಿಸು ತಾಯಿ, ನನ್ನನ್ನು ಕ್ಷಮಿಸು. ಶಾಂಭವಿ, ಭೈರವಿ, ಮಹಾತಾಯಿ, ನನ್ನನ್ನು ಕ್ಷಮಿಸು ತಾಯಿ, ನನಗೆ ಕ್ಷಮಿಸು. ಇಲ್ಲ, ನಿನಗೆ ಕ್ಷಮಾಪಣೆ ಇಲ್ಲ. ಬೇಡ ತಾಯಿ, ಏನು ಮಾಡಬೇಡ ಅವನ್ನ. ಆದಿಶಕ್ತಿ, ನಿನಗೆ ಕೈ ಮುಗಿದು ಬೇಡ್ಕೊಳ್ತೀರಿ, ಏನು ಮಾಡಬೇಡ ಅವನ್ನ.